ಇವತ್ತು ಗುರುವಾರ, ಆದ್ದರಿಂದ ಪ್ರಾಥಮಿಕ ತರಗತಿಯನ್ನು ನೋಡೋಣ. ವಾಕ್ಯಗಳನ್ನು ಹೇಗೆ ಮಾಡಬೇಕು ಅಂತ. ಕಳೆದ ವಾರ ಶಬ್ದಗಳ ಬಗ್ಗೆ ಹೇಳಿದ್ದೆ. ಹೇಗೆ ಶಬ್ದಗಳನ್ನು ಬಳಸಬೇಕು ಅಥವಾ ನಾಮಪದಗಳನ್ನು ಹೇಗೆ ಬಳಸಬೇಕು ಇದರ ಬಗ್ಗೆ ಹೇಳಿದ್ದೆ. ವಿಭಕ್ತಿಗಳ ಬಗ್ಗೆ ಹೇಳಿದ್ದೆ. ಕೆಲವರಿಗೆ ಬಹುಶಃ ಸಂಶಯ ಇದೆ. ಆ ಸಂಶಯ ಪರಿಹಾರಕ್ಕೆ ಕೊಟ್ಟಿರುವಂತಹ ನೋಟ್ಸಲ್ಲಿ 2ನೇ ಕಾಲಮ್ ಗಮನಿಸಿಕೊಳ್ಳಿ. ಅದರಲ್ಲಿ ಅರ್ಥಗಳನ್ನು ಕೊಟ್ಟಿದ್ದೇನೆ. ಇಂಗ್ಲೀಷಲ್ಲೇ ಇದೆ. ಸಬ್ಜೆಕ್ಟ್, ಆಬ್ಜೆಕ್ಟ್, ಇನ್ಸ್ಟ್ರುಮೆಂಟ್, ರಿಸೀವರ್, ಸಪರೇಷನ್, ರೀಸನ್, ರಿಲೇಷನ್ಶಿಪ್, ಲೊಕೇಶನ್, ಇವುಗಳನ್ನೆಲ್ಲವನ್ನು ಕೊಟ್ಟಿದ್ದೇನೆ. ಇದನ್ನು ಆಧಾರವಾಗಿಟ್ಟುಕೊಂಡು ಯಾವ ವಿಭಕ್ತಿ ಬಳಸಬೇಕು ಅಂತ ಪ್ರಯತ್ನ ಮಾಡಿ. ಆಗ ನೀವು ಬಳಸುವಂತಹ ರೂಪ ಸರಿಯಾಗಿ ಇರುತ್ತೆ, ಏನು ತೊಂದರೆ ಇಲ್ಲ. ಇನ್ನೂ ಸ್ವಲ್ಪ ಸಂಶಯ ಉಳಿದಿರುತ್ತೆ. ಯಾಕೆ ಅಂದರೆ ನಾನು ಕರ್ತರಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗದ ಬಗ್ಗೆ ವಿವರಣೆ ಕೊಟ್ಟಿಲ್ಲ. ಅದು ಪೂರ್ತಿಯಾದಾಗ ಎಲ್ಲ ಸಂಶಯಗಳು ಕೂಡ ನಿವಾರಣೆ ಆಗ್ತವೆ, ಏನೂ ತೊಂದರೆ ಇಲ್ಲ. ಇವತ್ತು ನಾವು ಕ್ರಿಯಾಪದಗಳ ಬಗ್ಗೆ ನೋಡೋಣ. ಆಮೇಲೆ ಇನ್ನೊಂದು ವಿಷಯ, ಪ್ರತಿಯೊಂದು ವಿಡಿಯೋವನ್ನು ಕೂಡ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾಡಲ್ಲ. ಯಾಕೆ ಅಂದರೆ ಅದು ತುಂಬ ಉದ್ದ ಆಗಿಬಿಡುತ್ತೆ ವಿಡಿಯೋ. ಆದ್ದರಿಂದ ಕನ್ನಡದಲ್ಲೇ ಹೇಳ್ತಾನೆ. ಸಂಶಯ ಇದ್ದರೆ ಕೇಳಬಹುದು, ಉತ್ತರ ಕೊಡ್ತಾನೆ. ಈಗ ಕ್ರಿಯಾಪದಗಳ ಬಗ್ಗೆ ನೋಡೋಣ. ಸಂಸ್ಕೃತದಲ್ಲಿ ಒಟ್ಟು 2000 ಧಾತುಗಳಿವೆ. ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪ. ಕೆಲವು ಆತ್ಮನೇಪದಿ, ಕೆಲವು ಪರಸ್ಮೈಪದಿ, ಕೆಲವು ಸಕರ್ಮಕ, ಕೆಲವು ಅಕರ್ಮಕ, ಕೆಲವು ದ್ವಿಕರ್ಮಕ. ಈ ಥರ ಭೇದಗಳಿವೆ. ಯಾವುದು ಏನು ಅಂತ ನೆನ್ಪಿಟ್ಕೊಳ್ಳಿಕ್ಕಾಗಲ್ಲ. ಸುಮ್ಮನೆ ಕೇಳ್ಕೊಳ್ಳಿ. ಇಷ್ಟು ವಿಧ ಇದೆ ಅಂತ ತಿಳ್ಕೊಂಡ್ರೆ ಸಾಕು. ಪ್ರತಿಯೊಂದು ಧಾತುವಿಗೂ ಕೂಡ 10 ಲಕಾರ ಇರುತ್ತೆ. ಒಂದೊಂದು ಲಕಾರದಲ್ಲಿ 9 ರೂಪಗಳು ಇರ್ತವೆ. ಅಂದರೆ 10 ಲಕಾರ ಅಂದರೆ 90 ರೂಪ ಆಯಿತು ಕರ್ತರಿ ಪ್ರಯೋಗದಲ್ಲಿ. ಕರ್ಮಣಿ ಪ್ರಯೋಗದಲ್ಲಿ ಮತ್ತೆ 90 ರೂಪ. ಈ ರೀತಿ ತುಂಬ ರೂಪಗಳಿವೆ. ಪ್ರಸಿದ್ಧವಾದ ಕೆಲವು ರೂಪಗಳನ್ನು ನೋಡೋಣ. ಈಗ ಪರಸ್ಮೈಪದಿಗೆ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಪಠತಿ, ಪಠತಃ, ಪಠಂತಿ. ಪಠಸಿ, ಪಠಥಃ, ಪಠಥ. ಪಠಾಮಿ, ಪಠಾವಹ, ಪಠಾಮಹ. ಇದು ಪರಸ್ಮೈಪದಿ. ಮೊದಲು ಹೇಳಿದಂತಹ ಸಾಲು ಪ್ರಥಮ ಪುರುಷ, ಆಮೇಲೆ ಹೇಳಿದ 2ನೇ ಸಾಲು ಮಧ್ಯಮ ಪುರುಷ, ಕೊನೆಗೆ ಹೇಳಿರುವಂಥದ್ದು ಉತ್ತಮ ಪುರುಷ. ಇನ್ನೊಂದು ಉದಾಹರಣೆಯನ್ನು ನಾವು ಕಾಳಿದಾಸನ ರಘುವಂಶದ 1ನೇ ಸರ್ಗದ 1ನೇ ಶ್ಲೋಕದಿಂದ ತೆಗೆದುಕೊಳ್ಳೋಣ. ನಿನ್ನೆ ನೋಡಿಯಾಗಿತ್ತು, ಮೊನ್ನೆ ತರಗತಿಯಲ್ಲಿ ನೋಡಿಯಾಗಿತ್ತು. ವಂದೇ ಅಂತ. ವದಿ ಅಭಿವಾದನ ಸ್ತುತ್ಯೋಹೋ ಎಂಬಂತಹ ಧಾತು ವಂದತೆ, ವಂದೇತೆ, ವಂದಂತೆ, ವಂದಸೆ, ವಂದೇಥೆ, ವಂದಧ್ವೆ, ವಂದೇ, ವಂದಾವಹೆ, ವಂದಾಮಹೆ. ಇವು ರೂಪಗಳು. ಇದರಲ್ಲಿ ಮೊದಲು ಹೇಳಿರುವಂಥದ್ದು ಪ್ರಥಮ ಪುರುಷ, 2ನೇ ಸಾಲು ಮಧ್ಯಮ ಪುರುಷ, 3ನೇ ಸಾಲು ಉತ್ತಮ ಪುರುಷ.
ಇವುಗಳನ್ನು ಹೇಗೆ ಬಳಸಬೇಕು ನೋಡಿ. ಅಹಂ, ಆವಾಂ, ವಯಂ ಇವು ಏನಾದರೂ ಕರ್ತೃ ಪದವಾಗಿದ್ದರೆ, ಅಂದರೆ ನಾನು, ನಾವಿಬ್ಬರು, ನಾವು ಇವುಗಳು ಕರ್ತೃಪದವಾಗಿದ್ದಾಗ ಉತ್ತಮ ಪುರುಷವನ್ನೇ ಬಳಸಬೇಕು. ಅಂದರೆ ಅಹಂ ಪಠಾಮಿ, ಆವಾಂ ಪಠಾವಹ, ವಯಂ ಪಠಾಮಹ. ಇನ್ನು ನೀನು, ನೀವಿಬ್ಬರು, ನೀವು, ತ್ವಂ, ಯುವಾಂ, ಯೂಯಂ ಈ ರೂಪಗಳು ಕರ್ತೃವಾಗಿದ್ದಾಗ, ಅಂದರೆ ಇವುಗಳು ಕರ್ತೃವಾಗಿದ್ದಾಗ ಮಧ್ಯಮ ಪುರುಷವನ್ನೇ ಬಳಸಬೇಕು. ತ್ವಂ ಪಠಸಿ, ಯುವಾಂ ಪಠಥಃ, ಯೂಯಂ ಪಠಥ. ಈಗ ಹೇಳಿರುವಂತಹ ರೂಪಗಳನ್ನು ಬಿಟ್ಟು ಇನ್ನು ಯಾವ ರೂಪ ಕರ್ತೃವಾಗಿದ್ದರೂ ಕೂಡ, ಅಥವಾ ಯಾವ ಶಬ್ದ, ಯಾವ ವ್ಯಕ್ತಿ, ಯಾವ ವಸ್ತು ಕರ್ತೃ ಆಗಿದ್ದರೂ ಕೂಡ ಪ್ರಥಮ ಪುರುಷವನ್ನೇ ಬಳಸಬೇಕು. ಇದು ನಿಯಮ. ಗಜಃ ಅಂತ ಇರುತ್ತೆ. ಇಲ್ಲಿ ನಾವು ಪಠತಿ ಅಂತ ಮಾಡಲಿಕ್ಕಾಗಲ್ಲ, ಬೇರೆ ಏನಾದರೂ ಇಟ್ಕೊಳ್ಬೇಕು. ಸಹ ಪಠತಿ, ಅವನು ಓದುತ್ತಾನೆ. ಬಾಲಃ ಪಠತಿ, ಹುಡುಗನು ಓದುತ್ತಾನೆ. ಬಾಲಾಹ ಪಠಂತಿ, ಹುಡುಗರು ಓದುತ್ತಾರೆ. ರಾಮೌ ಪಠತಃ, ರಾಮರಿಬ್ಬರು, ಅಂದರೆ ರಾಮ ಎಂಬ ಹೆಸರಿನ ಇಬ್ಬರು ಹುಡುಗರು ಓದುತ್ತಾರೆ. ಈ ರೀತಿಯಲ್ಲಿ ಮಾಡಿಕೊಳ್ಳಿ. ಆತ್ಮನೇಯ ಪದ ಮತ್ತು ಪರಸ್ಮೈ ಪದ ಇವುಗಳ ಬಳಕೆಯಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಇದೇ ರೀತಿಯಲ್ಲಿ ಆತ್ಮನೇಯ ಪದವನ್ನು ಬಳಸಬೇಕು. ನಾನು, ನಾವಿಬ್ಬರು, ನಾವು ಇವುಗಳು ಕರ್ತೃವಾಗಿದ್ದಾಗ ಉತ್ತಮ ಪುರುಷ. ಅಂದರೆ ಅಹಂ ವಂದೇ, ಆವಾಂ ವಂದಾವಹೇ, ವಯಂ ವಂದಾಮಹೇ. ನೀನು, ನೀವಿಬ್ಬರು, ನೀವು, ತ್ವಂ, ಯುವಾಂ, ಯೂಯಂ ಇದ್ದಾಗ ಮಧ್ಯಮ ಪುರುಷ. ತ್ವಂ ವಂದಸೆ, ಯುವಾಂ ವಂದೇಥೆ, ಯೂಯಂ ವಂದಧ್ವೆ. ಇನ್ನುಳಿದ ಯಾವುದೇ ಶಬ್ದ ಕರ್ತೃವಾಗಿದ್ದರೂ ಕೂಡ ಪ್ರಥಮ ಪುರುಷದ ರೂಪಗಳನ್ನೇ ಬಳಸಿಕೊಳ್ಳಿ. ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಇದ್ದರೆ ಏಕವಚನ, ಎರಡು ವಸ್ತು ಅಥವಾ ಎರಡು ವ್ಯಕ್ತಿ ಕರ್ತೃವಾಗಿದ್ದರೆ ದ್ವಿವಚನ, ಮೂರು ಅಥವಾ ಅದಕ್ಕಿಂತ ಹೆಚ್ಚು ಕರ್ತೃವಾಗಿದ್ದರೆ, ಮೂರು ಅಥವಾ ಅದಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಗಳು ಕರ್ತೃವಾಗಿದ್ದರೆ ಆಗ ಬಹುವಚನದ ರೂಪಗಳನ್ನು ಬಳಸಿಕೊಳ್ಳಿ. ಹೀಗೆ ನಾನು, ನಾವು ಇವುಗಳಿದ್ದಾಗ ಉತ್ತಮ ಪುರುಷ, ನೀನು, ನೀವು ಇದ್ದಾಗ ತ್ವಂ, ಯುವಾಂ, ಯೂಯಂ ಇದ್ದಾಗ ಮಧ್ಯಮ ಪುರುಷ, ಇನ್ನುಳಿದ ಯಾವುದೇ ಶಬ್ದಗಳು ಕರ್ತೃವಾಗಿದ್ದಾಗ ಪ್ರಥಮ ಪುರುಷ. ಹೀಗೆ ಬಳಸಿಕೊಳ್ಳಿ. We have seen about nouns, cases, numbers previous class or last week. Now we have to see about verbs. How many verbs or how many roots in Sanskrit? 2000 roots. 2000. Some are Atmanepadi, some are Parasmaipadi, some are transitive verbs, some are intransitive verbs, some are double transitive verbs.
This is very special. We cannot see in other languages. This is only in Sanskrit. Double transitive verb. And each verb or each root has 10 tenses or 10 lakaras. Tense means lakara. Latte lakara, lit lakara, etc. Totally 10. Each lakara has 9 forms. So totally 90 forms in active voice. It may be in Parasmaipadi or it may be in Atmanepadi. Just look at the singular form of third person. If it is ending with ti or e, then you should consider it that it is Parasmaipadi. If a singular form of present tense is ending with a or te, then it is Atmanepadi. So you can decide whether it is Parasmaipadi or Atmanepadi depending on the singular of present tense. You cannot refer other forms, only present tense singular, third person singular. So now I chant a verb: pathati, pathataha, pathanti, pathasi, pathathaha, pathatha, pathami, pathavaha, pathamaha. First line is third person, second line is second person, third line is first person. When we use the words or forms aham, avam, vayam as subject in a sentence, then we must use the forms of first person, like aham pathami. It means I read. Avam pathavaha. Avam, we too. Pathavaha, read. Vayam pathamaha. Vayam, we. 3 or more than 3 people. We read. Vayam pathamaha. And there is no difference between simple present tense and present continuous, present perfect or present perfect continuous in Sanskrit. Just say it is present tense, enough. And we can translate present continuous using with participles, present participles. But verbs are only same for present tense. There is no any difference. Then second person, tvam, yuvam, yuyam. When you use these forms as a subject in a sentence, then you should use second person, like tvam pathasi, yuvam pathathaha, yuyam pathatha. You, single, read, or you are reading. You, 2 people.
are reading. You more than 3 are reading. Then any noun, any word can be used as a subject with third person only. It means if you use any noun as a subject, then you should use the forms of third person only. Like boy reads or boy is reading. Balaha pathati. Balau pathataha. 2 boys are reading. Balaha pathanti. Boys are reading. And there is no difference between Atmanepada and Parasmaipada. Usage is same in both groups. Just take another verb for Atmanepada example. It is taken from Raghuvamsha, first sarga or first canto, first verse, Vande. The root is Vadi Abhivadana Stutyoho. Vandate, Vandete, Vandante. Vandase, Vandethe, Vandadhve. Vande, Vandavahe, Vandamahe. Aham Vande. I bo. Avam Vandavahe. We too bo. Vayam Vandamahe. We bo. When you use tvam, yuvam, yuyam as a subject, then you should use second person, same like Parasmaipada forms. Tvam vandase, yuvam vandethe, yuyam vandadhve. Then if you use any other nouns or any other words as a subject in active voice sentence, then you should use third person or the forms of third person only. Ramaha vandate, Balaha vandate, Balau vandete, Balaha vandante. This is the simple definition for present tense. Practice the forms. We will see the Raghuvamsham in next class. And this is same for all tenses. The meaning of the tense is different, but usage is same in all tenses or all lakaras. ಹೀಗೆ ಲಕಾರವನ್ನು ಬಳಸುವ ಪದ್ಧತಿ ಅಥವಾ ಲಕಾರದ ಅರ್ಥ ಮಾತ್ರ ಬೇರೆ ಇರುತ್ತೆ. ಆದರೆ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಇದು ಎಲ್ಲ ಲಕಾರಗಳಲ್ಲೂ ಕೂಡ ಒಂದೇ ರೀತಿಯಲ್ಲಿರುತ್ತೆ. ನೀವು ಇದಿಷ್ಟು ಅರ್ಥ ಮಾಡಿಕೊಂಡು ಬಿಟ್ಟರೆ ಎಲ್ಲ 10 ಲಕಾರಗಳನ್ನು ಅಭ್ಯಾಸ ಮಾಡಬಹುದು. ಅಲ್ಲಿ ಏನೂ ವ್ಯತ್ಯಾಸ ಇರಲ್ಲ. ಇದೇ ನಿಯಮ ಇರುತ್ತೆ. ಪ್ರಥಮ ಪುರುಷ ಎಲ್ಲಿ ಬಳಸಬೇಕು, ಮಧ್ಯಮ ಪುರುಷ ಎಲ್ಲಿ ಬಳಸಬೇಕು, ಉತ್ತಮ ಪುರುಷ ಎಲ್ಲಿ ಬಳಸಬೇಕು, ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಲಕಾರಗಳ ಅರ್ಥವನ್ನು ಇನ್ನೊಂದು ದಿನ ಹೇಳ್ತೇನೆ. ಇಲ್ಲಿಗೆ ಈ ತರಗತಿ ಸಾಕು. ಮುಂದಿನ ತರಗತಿಯಲ್ಲಿ ರಘುವಂಶವನ್ನು ನೋಡೋಣ.